ಸ್ನೇಹಿತರೆ, ಅಮೆರಿಕ ಹೀಗಿರುವ ದೇಶ ಪ್ರಪಂಚದಲ್ಲಿ ಅತಿ ದೊಡ್ಡ ಶಕ್ತಿಯಾಗಿರುವ ದೇಶಕ್ಕೆ ಯಾರಾದರೂ ಎದುರು ಮಾತನಾಡಿದರೆ ಆ ದೇಶವನ್ನು ನಾಶ ಮಾಡ್ತೀವಿ ಅನ್ನುವಂತೆ ಮಾಡ್ತದೆ. ಆದರೆ ಈ ಬಾರಿ ನಡೆದದ್ದು ಸಂಪೂರ್ಣ ವಿರುದ್ಧವಾಗಿದೆ. ಕಥೆ ಸಂಪೂರ್ಣವಾಗಿ ತಲೆ ಕೆಳಗಾಗಿ ಹೋಗಿದೆ. ಇರಾನ್ನಲ್ಲಿ ಪರಿಸ್ಥಿತಿಗಳು ದಿನದಿಂದ ದಿನಕ್ಕೆ ಹೆಚ್ಚು ಹದಗೆಟ್ಟು ಹೋಗ್ತಿವೆ. ಯುದ್ಧದ ಭಯಗಳು, ಆರ್ಥಿಕ ಒತ್ತಡಗಳು, ಸಾಮಾನ್ಯರ ಜೀವನಗಳು ಕಷ್ಟಗಳಲ್ಲಿ ಸಿಲ್ಕೊಂಡಿವೆ. ಅದೇ ಸಮಯದಲ್ಲಿ ಅಮೆರಿಕಾದ ಆತಂಕ ಮಾತ್ರ ಭಾರತದವರೆಗೂ ಬಂದ್ಬಿಟ್ಟಿದೆ. ಅದು ನಮ್ಮ ಅಕ್ಕಿಯವರೆಗೂ. ಇಲ್ಲಿ ಕೇವಲ ಅಕ್ಕಿಯ ಬಗ್ಗೆ ಮಾತನಾಡ್ತಿಲ್ಲ. ಅಸಲು ಕಾರಣ ಭಾರತ ತೋರುತ್ತಿರುವ ಆತ್ಮವಿಶ್ವಾಸ, ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯ. ಏನಾಯ್ತು ಅಂದ್ರೆ, ಇಲ್ಲಿಯವರೆಗೂ ಅಮೆರಿಕಕ್ಕೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ರಫ್ತಾಗ್ತಿದ್ದ ಬಾಸ್ಮತಿ ಅಕ್ಕಿ ಈಗ ತುಂಬಾ ವೇಗವಾಗಿ ಇರಾನ್ ಕಡೆಗೆ ಹರಿತಾ ಇದೆ. ಈ ವಿಷಯ ತಿಳಿದ ವಾಷಿಂಗ್ಟನ್ನ ಅಧಿಕಾರಿಗಳಿಗೆ ಹೃದಯದಲ್ಲಿ ಚುಚ್ಚಿದಂತಾಯಿತು. ತಕ್ಷಣ ಎಚ್ಚರಿಕೆಗಳು ಶುರುವಾದವು. ಹೆಚ್ಚುವರಿ ಸುಂಕಗಳನ್ನು ಹಾಕ್ತೀವಿ, ಭಾರತದ ರಫ್ತನ್ನು ನಿಲ್ಲಿಸ್ತೀವಿ ಅಂತ ಬೆದರಿಕೆಗಳು ಕೇಳ್ತಿವೆ. ಭಾರತಕ್ಕೆ ನಿನ್ನ ಸ್ಥಾನ ಏನು ಅಂತ ನೆನಪಿಸ್ತೀವಿ ಅಂತ ಒತ್ತಡ ಹೆಚ್ಚಿಸ್ತಿದ್ದಾರೆ. ಒಂದು ಕಡೆ ಅಮೆರಿಕ ಇರಾನ್ನೊಂದಿಗೆ ನೇರ ಘರ್ಷಣೆಯ ಸ್ಥಿತಿಯಲ್ಲಿದೆ. ಆರ್ಥಿಕ ನಿರ್ಬಂಧಗಳು, ರಾಜಕೀಯ ಒತ್ತಡಗಳು, ಸೈನಿಕ ಭಯಗಳು. ಮತ್ತೊಂದು ಕಡೆ ಅದೇ ಘರ್ಷಣೆಯನ್ನು ಆಯುಧವಾಗಿ ಬಳಸಿ ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಹೊಡೆಯಲು ಪ್ರಯತ್ನಿಸುತ್ತಿದೆ. ಅವರ ಗುರಿ ತುಂಬಾ ಸ್ಪಷ್ಟವಾಗಿ ಕಾಣ್ತಿದೆ. ಭಾರತದಿಂದ ಧಾನ್ಯ ರಫ್ತು, ಮುಖ್ಯವಾಗಿ ಬಾಸ್ಮತಿ ಅಕ್ಕಿ, ಕೇವಲ ವ್ಯಾಪಾರ ವಸ್ತು ಅಷ್ಟೇ ಅಲ್ಲ, ಪ್ರಪಂಚದ ದೇಶಗಳಿಗೆ ತುಂಬಾ ಮುಖ್ಯವಾದ, ಅಗತ್ಯವಾದ ವಸ್ತುವಾಗಿ ಬದಲಾಗ್ಬಿಟ್ಟಿದೆ. ಅಮೆರಿಕ ಹೀಗಿರುವ ದೇಶಗಳು ಇದನ್ನು ಸಂಪೂರ್ಣವಾಗಿ ನಿರಾಕರಿಸಲು ಸಾಧ್ಯವಿಲ್ಲ. ಮಧ್ಯಪ್ರಾಚ್ಯ ದೇಶಗಳು ಭಾರತೀಯ ಅಕ್ಕಿಗೆ ತುಂಬಾ ಇಷ್ಟಪಡ್ತವೆ. ಈಗ ಆಫ್ರಿಕಾ ಖಂಡದ ದೇಶಗಳು ಭಾರತದಿಂದ ಅಕ್ಕಿ ತೆಗೆದುಕೊಳ್ಳುವುದನ್ನು ಹೆಚ್ಚಿಸಿಕೊಳ್ತಿವೆ. ಆದರೆ ಅವಕಾಶ ಸಿಕ್ಕಿದ ಪ್ರತಿ ಬಾರಿ ಈ ದೇಶಗಳು ಭಾರತದ ರಫ್ತು ಮೇಲೆ ಅನುಮಾನಗಳನ್ನೆತ್ತುತ್ತವೆ, ಹೊಸ ನಿಯಮಗಳನ್ನು ಹಾಕ್ತವೆ, ನಿರ್ಬಂಧಗಳನ್ನು ಹೇರ್ತವೆ. ನೆನಪಿಡಿ, ಅಮೆರಿಕ, ಕೆನಡಾ ಹೀಗಿರುವ ದೇಶಗಳು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವೇದಿಕೆಯಲ್ಲಿ ಭಾರತದ ಮೇಲೆ ಗಟ್ಟಿಯಾಗಿ ಆರೋಪಗಳನ್ನು ಮಾಡಿದ ಸಂದರ್ಭಗಳಿವೆ. ಅವರ ಉದ್ದೇಶ ಒಂದೇ, ಭಾರತದ ರಫ್ತನ್ನು ನಿಯಂತ್ರಿಸಬೇಕು, ಕಡಿಮೆ ಮಾಡಬೇಕು. ಆದರೆ ಫಲಿತಾಂಶ ಸಂಪೂರ್ಣ ವಿರುದ್ಧವಾಗಿ ಬಂದಿದೆ. ಅಮೆರಿಕಕ್ಕೆ ಹೋಗುವ ಅಕ್ಕಿಯ ಪ್ರಮಾಣ ಕಡಿಮೆಯಾದರೆ ಭಾರತ ಅದೇ ಧಾನ್ಯವನ್ನು ಇರಾನ್, ಇರಾಕ್, ಸೌದಿ ಅರೇಬಿಯಾ ಹೀಗಿರುವ ದೇಶಗಳಿಗೆ ಇನ್ನಷ್ಟು ಹೆಚ್ಚು ಪ್ರಮಾಣದಲ್ಲಿ ಕಳುಹಿಸಲು ಶುರು ಮಾಡಿದೆ. ಇದನ್ನು ನೋಡಿ ಅಮೆರಿಕದ ಆತಂಕ ಇನ್ನಷ್ಟು ಹೆಚ್ಚಾಗಿದೆ. ಈಗ ಇರಾನ್ ಅಮೆರಿಕ ನಡುವಿನ ಉದ್ವಿಗ್ನತೆ ತುಂಬಾ ಹೆಚ್ಚಿನ ಮಟ್ಟದಲ್ಲಿದೆ. ಅಮೆರಿಕ ಪ್ರತೀಕಾರದ ಭಾವನೆಯೊಂದಿಗೆ ಭಾರತದ ಬಾಸ್ಮತಿ ವ್ಯಾಪಾರದ ಮುಂದೆ ಸುಂಕದ ಗೋಡೆಗಳನ್ನು ನಿಲ್ಲಿಸುತ್ತಿದೆ. ಕೆಲವು ಸುದ್ದಿಗಳು ಭಯಪಡಿಸುವಂತೆ ಬರೆಯುತ್ತಿವೆ, ಭಾರತದ ಅಕ್ಕಿ ರಫ್ತು ಸಂಕಷ್ಟದಲ್ಲಿ ಸಿಲುತ್ತಿದೆ ಅಂತ. ಆದರೆ ನಿಜ ಹೇಳಬೇಕೆಂದ್ರೆ, ಸಂಕಷ್ಟ ಬರುವ ಮುನ್ನವೇ ಭಾರತ ತನ್ನ ಪರ್ಯಾಯ ಮಾರ್ಗಗಳನ್ನು ಸಿದ್ಧಪಡಿಸಿಕೊಂಡಿದೆ. ಪ್ರಪಂಚದ ಅಕ್ಕಿ ವ್ಯಾಪಾರದಲ್ಲಿ ಭಾರತ ಈಗ ರಾಜನಂತೆ ನಿಂತಿದೆ. ಭಾರತ ಸ್ವಲ್ಪ ಬದಲಾವಣೆ ಮಾಡಿದರೂ ಪ್ರಪಂಚದ ಮಾರುಕಟ್ಟೆ ಸಂಪೂರ್ಣವಾಗಿ ಕದಲುತ್ತದೆ. ಮುಖ್ಯವಾಗಿ ಇರಾನ್ ವಿಷಯದಲ್ಲಿ ಭಾರತ ಯಾವಾಗಲೂ ನಂಬಿಗಸ್ತ ಸ್ನೇಹಿತನಂತೆ ನಿಂತು ಹೋಗಿದೆ. ಹಿಂದಿನ ಒಂದು ಹಂತದಲ್ಲಿ ಇರಾನ್ ಭಾರತದಿಂದ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬಾಸ್ಮತಿ ತೆಗೆದುಕೊಳ್ಳುತ್ತಿತ್ತು. ಆಗ ಸಂಪೂರ್ಣ ಮಾರುಕಟ್ಟೆಯ ಬೆಲೆಗಳು, ಸರಬರಾಜುಗಳು ಎಲ್ಲವೂ ಇರಾನ್ ಆಧಾರದಲ್ಲೇ ನಡೆಯುತ್ತಿದ್ದವು. ಅಮೆರಿಕ ಹಾಕಿದ ನಿರ್ಬಂಧಗಳಿಂದ ಡಾಲರ್ನಲ್ಲಿ ಪಾವತಿಗಳು ಕಷ್ಟವಾದದ್ದು ನಿಜವೇ. ಆದರೆ ಭಾರತ ಹಿಂದೆ ಸರಿಯಲಿಲ್ಲ. ರೂಪಾಯಿಗಳಲ್ಲಿ ವಹಿವಾಟು ಮಾಡುವ ಮಾರ್ಗವನ್ನು ತೆರೆದಿತು. ಸ್ಥಳೀಯ ಕರೆನ್ಸಿಗಳಲ್ಲಿ ವ್ಯಾಪಾರ ಮಾಡುವ ವಿಧಾನವನ್ನು ಅನುಷ್ಠಾನಕ್ಕೆ ತಂದಿತು. ಈಗ ಅದೇ ವಿಧಾನ ಅಮೆರಿಕಕ್ಕೆ ದೊಡ್ಡ ತಲೆನೋವಾಗಿ ಬದಲಾಗಿದೆ. ಅದಕ್ಕೆ ಈಗ ಬೆದರಿಕೆಗಳು, ಹೆಚ್ಚುವರಿ ಸುಂಕಗಳು, ಹೊಸ ನಿಯಮಗಳು ಇವೆಲ್ಲವೂ ಹೊರಬರುತ್ತಿವೆ. ಆದರೆ ಇಲ್ಲೇ ಆಟ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತದೆ. ಭಾರತ ಈಗ ಮಾನವೀಯ ಆಧಾರಿತ ವ್ಯಾಪಾರ ಅಂತ ಹೆಸರಿನೊಂದಿಗೆ ಮುಂದೆ ಬರುತ್ತಿದೆ. ಅಕ್ಕಿ, ಔಷಧಗಳು, ಆಹಾರ ವರ್ಗದ ವಸ್ತುಗಳು, ಜೀವನಕ್ಕೆ ಅಗತ್ಯವಾದ ಸಾಮಗ್ರಿಗಳು ಇವೆಲ್ಲವೂ ಸಾಮಾನ್ಯ ಜನರ ಜೀವನಗಳೊಂದಿಗೆ ನೇರವಾಗಿ ಸಂಬಂಧಿಸಿವೆ. ಭಾರತ ಈ ಸರಬರಾಜನ್ನು ನಿಲ್ಲಿಸಿದರೆ ಇರಾನ್ನಲ್ಲಿ ಪರಿಸ್ಥಿತಿಗಳು ಇನ್ನಷ್ಟು ಭಯಾನಕವಾಗಿ ಬದಲಾಗುತ್ತವೆ. ಅದಕ್ಕೆ ಅಮೆರಿಕ ಎಷ್ಟು ಬಯಸಿದರೂ, ಎಷ್ಟು ಒತ್ತಡ ಹಾಕಿದರೂ ಈ ಮಾರ್ಗವನ್ನು ಸಂಪೂರ್ಣವಾಗಿ ಮುಚ್ಚಲು ಸಾಧ್ಯವಾಗುತ್ತಿಲ್ಲ. ಸುಂಕಗಳೊಂದಿಗೆ ಭಾರತ ಬಗ್ಗುತ್ತದೆ ಅಂತ ಅಮೆರಿಕ ಯೋಚಿಸುತ್ತಿದ್ದರೆ ಅದು ದೊಡ್ಡ ತಪ್ಪು. ನಿಜಕ್ಕೂ ಆ ಸುಂಕದ ಭಾರ ಅಮೆರಿಕನ್ ಸಾಮಾನ್ಯರ ಮೇಲೆಯೇ ಬೀಳುತ್ತಿದೆ. ಅಮೆರಿಕದಲ್ಲಿ ಭಾರತೀಯ ಅಕ್ಕಿಯ ಬೆಲೆಗಳು ಹೆಚ್ಚಾದರೆ ಸಾಮಾನ್ಯ ಕುಟುಂಬಗಳ ಖರ್ಚು ಹೆಚ್ಚಾಗುತ್ತದೆ. ಭಾರತ ಮಾತ್ರ ಪ್ರಪಂಚದಾದ್ಯಂತ ಹೊಸ ಹೊಸ ಮಾರ್ಗಗಳನ್ನು ತೆರೆದಿದೆ. ಆಫ್ರಿಕಾ, ಏಷ್ಯಾ, ಮಧ್ಯಪ್ರಾಚ್ಯ ಎಲ್ಲೆಡೆಯೂ ಬೇಡಿಕೆ ಇದೆ. ಇದೇ ಅಸಲು ಕಥೆ. ಅಮೆರಿಕಕ್ಕೆ ಎಷ್ಟು ತೀವ್ರವಾಗಿ ಮೆರಪೆಕಾಯಿ ಉರಿಯುತ್ತದೆಯೋ ಭಾರತದ ಕ್ರಮಗಳು ಅಷ್ಟೇ ಶಾಂತವಾಗಿ, ತಂಪಾಗಿ, ಆದರೆ ಬಲವಾಗಿ, ಪರಿಣಾಮಕಾರಿಯಾಗಿವೆ.
ಮುಂದೆ ಹೋಗುತ್ತಿರುವ ದಿನಗಳಲ್ಲಿ ಈ ಆಟ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತದೆ. ಯಾಕೆಂದರೆ ಇದು ಕೇವಲ ಧಾನ್ಯದ ಬಗ್ಗೆಯ ಕಥೆಯಲ್ಲ. ಭಾರತದ ಬಲ, ಸ್ವಾತಂತ್ರ್ಯ, ಪ್ರಪಂಚ ವ್ಯವಸ್ಥೆಯಲ್ಲಿ ತನ್ನ ಸ್ಥಾನವನ್ನು ಬದಲಾಯಿಸುತ್ತಿರುವ ಕಥೆ. ಈ ಸಂಪೂರ್ಣ ಘಟನೆಗಳನ್ನು ಎಚ್ಚರಿಕೆಯಿಂದ ಗಮನಿಸಿದರೆ ನಿಜವಾದ ಹೋರಾಟ ಅಕ್ಕಿಗಾಗಿ ಅಲ್ಲ, ಅದು ನಿಯಂತ್ರಣಕ್ಕಾಗಿ, ಆಧಿಪತ್ಯಕ್ಕಾಗಿ. ಅಮೆರಿಕಕ್ಕೆ ಭಯ ಭಾರತ ಇರಾನ್ಗೆ ಅಕ್ಕಿ ಕಳಿಸುತ್ತಿರುವುದಕ್ಕೆ ಅಲ್ಲ, ಭಾರತ ದಶಕಗಳಿಂದ ಅಮೆರಿಕ ತನ್ನ ಪ್ರಯೋಜನಗಳಿಗಾಗಿ ನಿರ್ಮಿಸಿದ ಆರ್ಥಿಕ ವ್ಯವಸ್ಥೆ ಡಾಲರ್ ಆಧಿಪತ್ಯದಿಂದ ನಿಧಾನವಾಗಿ ಹೊರಬರುತ್ತಿರುವುದಕ್ಕೆ. ಬರುತ್ತಿರುವ ಕಾಲದಲ್ಲಿ ಅತಿ ದೊಡ್ಡ ಬದಲಾವಣೆ ಏನೆಂದರೆ, ಭಾರತ ಇನ್ನು ರಫ್ತನ್ನು ಕೇವಲ ಲಾಭಕ್ಕಾಗಿ ಮಾಡುವುದಿಲ್ಲ, ದೇಶಗಳ ಅಗತ್ಯಕ್ಕಾಗಿ, ಸಂಕಷ್ಟದ ಸಮಯದಲ್ಲಿ ಸಹಾಯಕ್ಕಾಗಿ ಮಾಡುತ್ತದೆ. ಯಾವ ದೇಶದಲ್ಲಿ ಹಸಿವಿನ ಸಮಸ್ಯೆ ಬಂದರೂ, ಬೆಲೆಗಳು ಆಕಾಶವನ್ನು ಮುಟ್ಟಿದರೂ, ಸರಬರಾಜು ನಿಂತು ಹೋದರೂ ಅಲ್ಲಿಗೆ ಭಾರತ ಮೊದಲು ತಲುಪುತ್ತದೆ. ಇಲ್ಲೇ ಅಮೆರಿಕ ದುರ್ಬಲವಾಗಿ ಕಾಣುತ್ತದೆ. ಯಾಕೆಂದರೆ ಅದು ಎಲ್ಲವನ್ನೂ ಒತ್ತಡ, ಶಿಕ್ಷೆಗಳು, ಬೆದರಿಕೆಗಳೊಂದಿಗೆಯೇ ಮಾಡುತ್ತದೆ. ಭಾರತ ಮಾತ್ರ ನಂಬಿಕೆ, ಸಹಕಾರ, ಅಗತ್ಯದೊಂದಿಗೆ ಮುಂದೆ ಹೋಗುತ್ತಿದೆ. ಇರಾನ್ ಕೇವಲ ಮೊದಲ ಹೆಜ್ಜೆಯಷ್ಟೇ. ಅಲ್ಲಿ ಕೆಲಸ ಮಾಡುತ್ತಿರುವ ಈ ಮಾದರಿ ನಿಧಾನವಾಗಿ ಆಫ್ರಿಕಾ ಖಂಡದಲ್ಲಿ, ಏಷ್ಯಾ ದೇಶಗಳಲ್ಲಿ ಕಾಣುತ್ತದೆ. ಇದರರ್ಥ ಭಾರತ ಅಮೆರಿಕಾದೊಂದಿಗೆ ನೇರವಾಗಿ ಯುದ್ಧ ಮಾಡುತ್ತದೆ ಅಂತಲ್ಲ, ಅಮೆರಿಕಾವನ್ನು ಪಕ್ಕಕ್ಕಿಟ್ಟು ಶಬ್ದ ಮಾಡದೆ ಮುಂದೆ ನಡೆಯುತ್ತದೆ. ಅತಿ ಅಪಾಯಕಾರಿ ವಿಷಯ ಏನೆಂದರೆ, ಗಟ್ಟಿಯಾಗಿ ಮಾತನಾಡದೆ, ಶಬ್ದ ಮಾಡದೆ ಯಾರಾದರೂ ನಿಮ್ಮ ಹಿಡಿತದಿಂದ ಜಾರಿ ಹೋದರೆ ಅಮೆರಿಕ ಸುಂಕ ಹೆಚ್ಚಿಸುತ್ತದೆ, ಪ್ರಕಟಣೆಗಳನ್ನು ಕೊಡುತ್ತದೆ, ಎಚ್ಚರಿಕೆಗಳನ್ನು ಮಾಡುತ್ತದೆ. ಆದರೆ ಪ್ರತಿ ಬಾರಿ ಅದರ ಪ್ರಭಾವ ಹಿಂದಿನದಕ್ಕಿಂತ ಕಡಿಮೆಯಾಗುತ್ತದೆ. ಯಾಕೆಂದರೆ ಆ ಸುಂಕದ ನೋವು ಭಾರತಕ್ಕೆ ಅಲ್ಲ, ಅಮೆರಿಕನ್ ಸಾಮಾನ್ಯರ ಜೇಬಿಗೆ ತಗುಲುತ್ತದೆ. ಆಹಾರ ಬೆಲೆಗಳು ಹೆಚ್ಚಾದಾಗ ಪ್ರಶ್ನೆಗಳು ಭಾರತದ ಕಡೆಗೆ ಅಲ್ಲ, ತಮ್ಮ ಸ್ವಂತ ಸರ್ಕಾರದ ನೀತಿಗಳ ಕಡೆಗೆಯೇ ಹೋಗುತ್ತದೆ. ಮತ್ತೊಂದು ಮುಖ್ಯ ವಿಷಯ, ಭಾರತ ಇನ್ನು ಒಂದೇ ಕರೆನ್ಸಿಯ ಮೇಲೆ, ಒಂದೇ ಮಾರ್ಗದ ಮೇಲೆ ಆಧಾರಿತವಾಗಿ ವ್ಯಾಪಾರ ಮಾಡುವುದಿಲ್ಲ. ರೂಪಾಯಿಗಳಲ್ಲಿ ವಹಿವಾಟುಗಳು, ಸ್ಥಳೀಯ ಬ್ಯಾಂಕುಗಳ ಮೂಲಕ ಪಾವತಿಗಳು, ಬದಲು ಹೀಗಿರುವ ವಿಧಾನಗಳು ಇನ್ನಷ್ಟು ಬಲಗೊಳ್ಳುತ್ತವೆ. ಈ ಬದಲಾವಣೆ ನಿಧಾನವಾಗಿ ನಡೆಯುತ್ತದೆ, ಆದರೆ ಒಮ್ಮೆ ಪೂರ್ಣಗೊಂಡ ನಂತರ ಪ್ರಪಂಚಕ್ಕೆ ಅರ್ಥವಾಗುತ್ತದೆ, ಡಾಲರ್ ಆಧಿಪತ್ಯ ಅಷ್ಟು ಬಲವಾಗಿಲ್ಲ ಅಂತ. ಅತ್ಯಂತ ಆಸಕ್ತಿಕರ ವಿಷಯವೇನೆಂದರೆ, ಭಾರತ ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ತನ್ನನ್ನು ಬಲಿಪಶುವಾಗಿ ತೋರಿಸಿಕೊಳ್ಳುತ್ತಿಲ್ಲ, ತನ್ನನ್ನು ಪರಿಹಾರವಾಗಿ, ನಂಬಿಗಸ್ತ ಸಹಚರನಾಗಿ ತೋರುತ್ತಿದೆ. ಪ್ರಪಂಚ ಸಂಕಷ್ಟವನ್ನು ನೋಡುತ್ತಿರುವಾಗ ಭಾರತ ಅದನ್ನು ಅವಕಾಶವಾಗಿ ನೋಡಿ ಮುಂದೆ ಹೋಗುತ್ತಿದೆ. ಈ ಆಲೋಚನೆಯೇ ಬರುತ್ತಿರುವ ವರ್ಷಗಳಲ್ಲಿ ಭಾರತದ ಧಾನ್ಯವನ್ನು ಕೇವಲ ವ್ಯಾಪಾರ ವಸ್ತುವಲ್ಲದೆ ಒಂದು ರಣತಂತ್ರಾತ್ಮಕ ಸಾಧನವಾಗಿ ಬದಲಾಯಿಸುತ್ತದೆ. ಮುಂದೆ ಹೋಗುತ್ತಿರುವ ಕಾಲದಲ್ಲಿ ಕೆಲವು ದೇಶಗಳು ಬಹಿರಂಗವಾಗಿ ಭಾರತದೊಂದಿಗೆ ನಿಲ್ಲಬಹುದು, ಹೆಸರು ಹೇಳದೇ ಇರಬಹುದು. ಯಾಕೆಂದರೆ ಅವರಿಗೂ ಭಯದೊಂದಿಗೆ ಅಲ್ಲ, ಅಗತ್ಯದೊಂದಿಗೆ ನಡೆಯುವ ವ್ಯಾಪಾರ ಮಾರ್ಗ ಬೇಕು. ಇದೇ ಅಸಲು ಆಟ. ಶಬ್ದ ಒಂದೆಡೆ ಇರುತ್ತದೆ, ಆದರೆ ನಿಜವಾದ ಕ್ರಿಯೆ ಮತ್ತೊಂದೆಡೆ ನಡೆಯುತ್ತದೆ. ಪ್ರಪಂಚಕ್ಕೆ ಅರ್ಥವಾಗುವಷ್ಟರಲ್ಲಿ ಭಾರತ ತುಂಬಾ ದೂರ ಹೋಗಿಬಿಟ್ಟಿರುತ್ತದೆ. ಬರುತ್ತಿರುವ ಕಾಲ ದೊಡ್ಡ ಶಬ್ದಗಳೊಂದಿಗೆ ಅಲ್ಲ, ನಿಶ್ಶಬ್ದವಾಗಿ ಆದರೆ ದೃಢವಾಗಿ ಬದಲಾಗುತ್ತದೆ. ಹೊರಗಿನಿಂದ ನೋಡಿದರೆ ಎಲ್ಲವೂ ಸಾಮಾನ್ಯವಾಗಿಯೇ ಕಾಣುತ್ತದೆ. ಪ್ರಕಟಣೆಗಳು ಬರುತ್ತಲೇ ಇರುತ್ತವೆ, ಸುಂಕ ಎಚ್ಚರಿಕೆಗಳು ಮುಂದುವರಿಯುತ್ತವೆ. ಆದರೆ ಒಳಗೆ ಆಟ ಸಂಪೂರ್ಣವಾಗಿ ಬದಲಾಗಿಬಿಟ್ಟಿರುತ್ತದೆ. ಅಮೆರಿಕ ಭವಿಷ್ಯದಲ್ಲೂ ಒತ್ತಡ ಹಾಕುತ್ತಲೇ ಇರುತ್ತದೆ, ಆದರೆ ಪ್ರತಿ ಬಾರಿ ಅದರ ಪ್ರಭಾವ ಕಡಿಮೆಯಾಗುತ್ತಲೇ ಇರುತ್ತದೆ. ಯಾಕೆಂದರೆ ಅಮೆರಿಕ ದುರ್ಬಲವಾಗಿದೆ ಅಂತ ಅಲ್ಲ, ಪ್ರಪಂಚದ ದೇಶಗಳು ಇನ್ನೂ ಒಂದೇ ದ್ವಾರದಿಂದ ವಸ್ತುಗಳನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲದಂತೆ ಹೋಗುತ್ತಿವೆ. ಈ ಪರಿಸ್ಥಿತಿಯಲ್ಲಿ ಭಾರತ ಅತಿ ಹೆಚ್ಚು ಲಾಭ ಪಡೆಯುವ ದೇಶವಾಗಿ, ನಂಬಿಗಸ್ತ ಭಾಗಸ್ವಾಮಿಯಾಗಿ ನಿಲ್ಲುತ್ತದೆ. ಬರುತ್ತಿರುವ ದಿನಗಳಲ್ಲಿ ಭಾರತದ ಅಕ್ಕಿ ಕೇವಲ ಆಹಾರವಷ್ಟೇ ಅಲ್ಲ, ನಂಬಿಕೆಯ ಸಂಕೇತವಾಗಿ, ಸಂಕಷ್ಟದ ಸಮಯದಲ್ಲಿ ಆಸರೆಯಾಗಿ ಬದಲಾಗುತ್ತದೆ. ಯಾವ ದೇಶದಲ್ಲಾದರೂ ಆಕಸ್ಮಿಕ ಸಮಸ್ಯೆ ಬಂದಾಗ ಅಲ್ಲಿಗೆ ಮೊದಲು ಭಾರತದ ಸರಬರಾಜು ತಲುಪುತ್ತದೆ. ಅದಕ್ಕೆ ತುಂಬಾ ದೇಶಗಳು ಬಹಿರಂಗವಾಗಿ ಏನೂ ಮಾತನಾಡುವುದಿಲ್ಲ, ಆದರೆ ಒಳಗೆ ಭಾರತದೊಂದಿಗೆ ತಮ್ಮ ಒಪ್ಪಂದಗಳನ್ನು ಹೆಚ್ಚಿಸಿಕೊಳ್ಳುತ್ತಲೇ ಇರುತ್ತವೆ. ಇರಾನ್ನೊಂದಿಗೆ ತೆರೆದ ಈ ಮಾರ್ಗ ಮುಚ್ಚಿಹಾಕಲ್ಪಡುವುದಿಲ್ಲ, ಇನ್ನಷ್ಟು ವಿಸ್ತರಿಸುತ್ತದೆ. ಪರಿಸ್ಥಿತಿಗಳು ಎಷ್ಟು ಉದ್ವಿಗ್ನವಾಗಿದ್ದರೂ ಆಹಾರ ಸರಬರಾಜನ್ನು ನಿಲ್ಲಿಸುವುದು ಇನ್ನೂ ಸುಲಭವಲ್ಲ, ಇದೇ ನಿಜ. ಭವಿಷ್ಯದಲ್ಲೂ ಅಮೆರಿಕವೂ ಇದನ್ನು ಬದಲಾಯಿಸಲು ಸಾಧ್ಯವಿಲ್ಲದ ಸತ್ಯ. ಆಫ್ರಿಕಾ ಈ ಕಥೆಯಲ್ಲಿ ಅತೀ ದೊಡ್ಡ ತಿರುವಾಗಿ ಬದಲಾಗಬಹುದು. ಅಲ್ಲಿ ಜನಸಂಖ್ಯೆ ವೇಗವಾಗಿ ಬೆಳೆಯುತ್ತಿದೆ, ಆಹಾರ ಅಗತ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ನಂಬಿಗಸ್ತ, ಸ್ಥಿರವಾದ ಸರಬರಾಜುದಾರ ಬೇಕು. ಆಫ್ರಿಕನ್ ದೇಶಗಳು ಭಾರತದ ಮೇಲೆ ಆಧಾರಿತವಾಗುವುದು ಹೆಚ್ಚಿದಂತೆಲ್ಲ ಪ್ರಪಂಚದ ಆಹಾರ ಮಾರುಕಟ್ಟೆಯಲ್ಲಿ ಭಾರತದ ಹಿಡಿತ ಇನ್ನಷ್ಟು ಗಟ್ಟಿಯಾಗುತ್ತವೆ. ಆಗ ಸುಂಕಗಳು, ನಿರ್ಬಂಧಗಳು ಕೇವಲ ಕಾಗದದ ಮೇಲೆಯೇ ಉಳಿದು ಹೋಗುತ್ತವೆ.
ಅಮೆರಿಕದಲ್ಲಿ ಮತ್ತೊಂದು ಸಂಕಷ್ಟ ಎದುರಾಗುತ್ತದೆ. ಆಹಾರ ಬೆಲೆಗಳು ಹೆಚ್ಚುವುದರಿಂದ ಸಾಮಾನ್ಯರು ಕಷ್ಟಪಡುತ್ತಾರೆ, ಪ್ರಶ್ನೆಗಳನ್ನು ಎತ್ತುತ್ತಾರೆ. ನಮ್ಮ ವಿದೇಶಾಂಗ ನೀತಿಯ ಭಾರ ಯಾಕೆ ನಮ್ಮ ತಟ್ಟೆಯಲ್ಲಿ ಬೀಳುತ್ತಿದೆ ಅಂತ. ಈ ಒತ್ತಡ ಭವಿಷ್ಯದಲ್ಲಿ ಅಮೆರಿಕದ ನಿರ್ಧಾರಗಳನ್ನು ಮಂದಗತಿಗೆ ತಂದು ಸಂಕೀರ್ಣಗೊಳಿಸುತ್ತದೆ. ಅತಿ ದೊಡ್ಡ ಬದಲಾವಣೆ ಏನೆಂದರೆ, ಇನ್ನು ವ್ಯಾಪಾರ ಭಯದೊಂದಿಗೆ ಅಲ್ಲ, ಆಯ್ಕೆಗಳೊಂದಿಗೆ ನಡೆಯುತ್ತದೆ. ಆಯ್ಕೆಗಳು ಇದ್ದಾಗ ಬೆದರಿಕೆಗಳ ಬಲ ಸ್ವಯಂ ಕಡಿಮೆಯಾಗುತ್ತದೆ. ಭಾರತ ಈ ದಿಕ್ಕಿನಲ್ಲಿ ಈಗಾಗಲೇ ತುಂಬಾ ಮುಂದೆ ಬಂದುಬಿಟ್ಟಿದೆ. ಅದಕ್ಕೆ ಭವಿಷ್ಯದಲ್ಲಿ ಒಂದು ದೊಡ್ಡ ಹೊಡೆತ ಅಥವಾ ಆಕಸ್ಮಿಕ ಪ್ರಕಟಣೆ ಬರುವುದಿಲ್ಲ. ಬದಲಾವಣೆ ನಿಧಾನವಾಗಿ, ತುಂಬಾ ನಿಧಾನವಾಗಿ ನಡೆಯುತ್ತದೆ. ಪ್ರಪಂಚ ಹಿಂದೆ ನೋಡಿದಾಗ ಆಟ ಯಾವಾಗಲೋ ಬದಲಾಗಿ ಬಿಟ್ಟಿದೆ, ಭಾರತ ಯಾವಾಗಲೋ ತುಂಬಾ ಮುಂದೆ ಹೋಗಿಬಿಟ್ಟಿದೆ ಅಂತ ಅರ್ಥವಾಗುತ್ತದೆ.